ಇವತ್ತು ಪನ್ನೀರ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ಗೆ 2 to 3 ಟೇಬಲ್ ಸ್ಪೂನ್ ಆಯಿಲು, ಮರಾಠ ಮೊಗ್ಗು, 2 ಅನಾನಸು, 1 ಇಂಚು ಚಕ್ಕೆ, 2 ರಿಂದ 3 ಏಲಕ್ಕಿ ಮತ್ತು ಪಲಾವ್ಗೆ ಹಾಕೋದು ಎಲೆ ಬೇ ಲೀಫು ಇಷ್ಟು ಹಾಕ್ಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ದು ಸಿಡಿದ ಮೇಲೆ ಎರಡರಿಂದ 3 ದಪ್ಪ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. ಆಮೇಲೆ 1 ದಪ್ಪ ಸೈಜ್ ಟೊಮೆಟೊ, ಅದು ಕೂಡ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಎಣ್ಣೆಲಿ ಫ್ರೈ ಮಾಡಿ, ಜೊತೆಲಿ 1 ಹಾಫ್ ಬೌಲ್ ಅಷ್ಟು ತರಕಾರಿ, ಸ್ವಲ್ಪ ಬೀನ್ಸು, 2 ಕ್ಯಾರೆಟ್ ಮತ್ತು 1 ಆಲೂಗೆಡ್ಡೆ ಇಷ್ಟನ್ನು ಇದ್ರ ಜೊತೆ ಎಣ್ಣೆಲಿ ಹಾಕ್ಕೊಂಡು ಸ್ವಲ್ಪ ಗೋಲ್ಡ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಟೇಸ್ಟ್ ಕೊಡುತ್ತೆ ಪಲಾವ್ಗೆ ಎಣ್ಣೆಲಿ ಫ್ರೈ ಮಾಡೋದ್ರಿಂದ. ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮಾತ್ರ ನಾನು 1 ಟೀ ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಮಿಕ್ಕಿದ್ದು ಅಕ್ಕಿ ಹಾಕೊಂಡ್ಮೇಲೆ ಹಾಕೋಣ ಅಂತ. ಉಪ್ಪು ಹಾಕಿ ಒಂದು ಮಿಕ್ಸ್ ಕೊಡಿ. ಈಗ ಅದು ಎಣ್ಣೆಲಿ ಫ್ರೈ ಆಗೋ ಅಷ್ಟರಲ್ಲಿ ಖಾರ ರೆಡಿ ಮಾಡ್ಕೊಳ್ಳೋಣ. 1 ಹಾಫ್ ಕಪ್ ತೆಂಗಿನಕಾಯಿ, 1/2 ಇಂಚ್ ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಮೀಡಿಯಮ್ ಸೈಜ್ ಟೊಮೆಟೊ, ಸ್ವಲ್ಪ ಕೋರ್ಸ್ ಗ್ರೈಂಡ್ ಮಾಡಿ, ಆಮೇಲೆ ಮತ್ತೆ ಚಕ್ಕೆ, ಲವಂಗ, ಮೆಣಸು ಇಷ್ಟು ಹಾಕಿ, ಆಮೇಲೆ 1 4 ರಿಂದ 5 ಹಸಿಮೆಣಸಿನ್ಕಾಯಿ, 1/2 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಧನಿಯಾ ಪೌಡರ್, ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಒಂದಿಡಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ, ಸ್ವಲ್ಪ ಫುಲ್ ನುಣ್ಣಗೇನು ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಸಾಕು. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಗೋಲ್ಡ್ ಕಲರ್ ಆಗಿ ಟರ್ನ್ ಆಗಿದೆ, ಎಣ್ಣೆಲಿ ಫ್ರೈ ಆಗಿ. ಇಷ್ಟಾದಮೇಲೆ ಈಗ ನಾವು ಖಾರನ ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ರುಬ್ಬಿಟ್ಕೊಂಡಿರೋ ಖಾರ ಹಾಕೋತೀವಿ. ಈಗ ಖಾರ ಹಾಕಿದ್ಮೇಲೆ ಕೂಡ ಸ್ವಲ್ಪ ಖಾರನೆಲ್ಲ ರಾಸ್ ಮೇಲೆ ಹೋಗೋಕ್ಕೆ ಎಣ್ಣೆಲಿ ಫ್ರೈ ಮಾಡಿದ್ರೆ ಪಲಾವ್ಗೆ ಒಳ್ಳೆ ಆರ್ಡರ್ ಮತ್ತು ಫ್ರ್ಯಾಗ್ರೆನ್ಸ್ ಬರುತ್ತೆ. ಒಂದು ಪಲಾವ್ ಆರ್ಡರ್ ಏನಿರುತ್ತೆ ಅದು ಚೆನ್ನಾಗಿ ಬರುತ್ತೆ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ. ಖಾರ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ಲಾಸ್ಟ್ಗೆ ನಾವು ಪನ್ನೀರನ್ನ ಹಾಕೊಳ್ಳೋಣ. ಯಾಕಂದರೆ ಪನ್ನೀರೆಲ್ಲ ನಾವು ಕಟ್ ಮಾಡಿರೋ ಪನ್ನೀರ್ ಏನಿರುತ್ತೆ ಅದೆಲ್ಲ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಖಾರ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದ್ಮೇಲೆ ದಪ್ಪ ಕಟ್ ಮಾಡ್ಕೊಂಡಿರೋ ಪನ್ನೀರನ್ನ ಹಾಕೋತಾ ಇದ್ದೀನಿ. ಪನ್ನೀರ್ ಹಾಕೊಂಡ್ಮೇಲೆ ಕೂಡ ಸ್ವಲ್ಪ ಸಾಫ್ಟ್ ಹ್ಯಾಂಡಲ್ ಮಾಡಬೇಕು. ಒಂದು ಲೈಟಾಗಿ ಮಿಕ್ಸ್ ಮಾಡೋಣ. ಈಗ ಅದು ಕೂಡ ಖಾರ ಮತ್ತು ಎಣ್ಣೆಲಿ ಫ್ರೈ ಆಗಲಿ ಅಂತ. ನೀರು ಹಾಕೊಂಡ್ಮೇಲೆ ಕೂಡ ಹಾಕೋಬೋದು ಪನ್ನೀರನ್ನ, ಬಟ್ ನಾನು ಸ್ವಲ್ಪ ಅದಕ್ಕೆ ಉಪ್ಪು ಖಾರ ಎಲ್ಲ ಟೇಸ್ಟ್ ಹಿಡೀಲಿ ಪನ್ನೀರ್ಗೆ ಅಂದ್ಬಿಟ್ಟು ಈಗಲೇ ಹಾಕ್ಕೊಂಡೆ. ನಿಮಗೆ ಬೇಕಾದರೆ ನೀರು ಹಾಕೊಂಡ್ಮೇಲೆ ಕೂಡ ಪನ್ನೀರನ್ನ ಮಿಕ್ಸ್ ಮಾಡ್ಕೋಬೋದು. ಸೊ ಈಗ ನಾನು 250 ಗ್ರಾಮ್ ಕ್ವಾಂಟಿಟಿ ಅಷ್ಟು ಅಕ್ಕಿ ಯೂಸ್ ಮಾಡಿ ಪಲಾವ್ ರೆಡಿ ಮಾಡ್ತಾ ಇರೋದು. ಸೊ ಅದರಲ್ಲಿ ನಾನು 2 ಬೌಲ್ ಅಕ್ಕಿ ಯೂಸ್ ಮಾಡಿ 6 ಬೌಲ್ ಅಷ್ಟು ನೀರು ಯೂಸ್ ಮಾಡಿದ್ದೀನಿ. ಇದಕ್ಕೆ 6 ಬೌಲ್ ನೀರನ್ನ ಹಾಕೋತಾ ಇದ್ದೀನಿ. ನೀರು ಸ್ವಲ್ಪ ನಾನು ಆಗಲೇ ಕೆಟಲಲ್ಲಿ ಬಿಸಿ ಮಾಡ್ಕೊಂಡಿರೋದ್ರಿಂದ ಬೇಗ ಆಗುತ್ತೆ. ಸೊ
ಬಿಸಿ ಮಾಡಿ ಹಾಕಿರೋ ನೀರು ಕುದಿಯೋವರೆಗೂ ವೆಯ್ಟ್ ಮಾಡಬೇಕು. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ವಾಶ್ ಮಾಡಿ ಇಟ್ಕೊಂಡಿರೋ ಅಕ್ಕಿನ ಹಾಕೋತಾ ಇದ್ದೀನಿ. ನಾನು ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ಲಿಡ್ ಏನು ಕ್ಲೋಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಸ್ವಲ್ಪ ಮುದ್ದೆ ಥರ ಆಗೋ ಚಾನ್ಸಸ್ ಇರುತ್ತೆ, ಸ್ಟಿಕ್ಕಿ ಆಗಿಬಿಡುತ್ತೆ ಪಲಾವು. ಸೊ ನಾನು ಅಕ್ಕಿ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಓಪನಲ್ಲೇ ಬೇಯಿಸಿ ನೀರೆಲ್ಲ ಸ್ವಲ್ಪ ಖಾಲಿ ಆದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ಸ್ ಕೂಗಿಸ್ಕೊತೀನಿ. ಸೊ ಆವಾಗ ಪಲಾವ್ ಟೆಕ್ಸ್ಚರ್ ಏನಿರುತ್ತೆ ಅದು ಕರೆಕ್ಟಾಗಿ ಬರುತ್ತೆ ಅನ್ನೋ ರೀಸನ್ಗೆ ಈಗ ಓಪನಲ್ಲೇ 5 to 10 ಮಿನಿಟ್ಸ್ ಬೇಯಿಸ್ಕೊತಾ ಇದ್ದೀನಿ. ಅಕ್ಕಿ ಒಂದು ಅರ್ಧ ಬೇಯ್ಕೊಂಡ್ಮೇಲೆ ನೀರೆಲ್ಲ ಸ್ವಲ್ಪ ಖಾಲಿ ಆದಮೇಲೆ ಒಂದು 75% ಎಲ್ಲ ಬೇಯ್ಕೊಂಡಿರುತ್ತೆ ಓಪನಲ್ಲೇ. 25% ಏನು ಅಕ್ಕಿ ಅರಳಬೇಕು ಅಂತಾರಲ್ಲ ಅದು ಸ್ವಲ್ಪ ದಮ್ ಥರ ಸ್ಟೀಮಲ್ಲಿ ಕರೆಕ್ಟಾಗಿ ಪಲಾವ್ ಟೆಕ್ಸ್ಚರ್ ಬರಲಿ ಅನ್ನೋ ರೀಸನ್ಗೆ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ಸ್ ಕೂಗಿಸ್ಕೊತಾ ಇದ್ದೀನಿ. ವಿಷಲ್ ಆಗಿ ಸ್ವಲ್ಪ ಪ್ರೆಷರೆಲ್ಲ ಕಡಿಮೆ ಆದಮೇಲೆ ಕುಕ್ಕರ್ ಓಪನ್ ಮಾಡಿದ್ರೆ ನೋಡಿ ಪನ್ನೀರ್ ಪಲಾವ್ ಈ ಥರ ಇರುತ್ತೆ. ನಿಮಗೆ ಕೋಲ್ಡ್ ಕ್ಲೈಮೇಟ್ಗೆ ಬಿಸಿ ಬಿಸಿ ಸ್ಪೈಸಿ ಪನ್ನೀರ್ ಪಲಾವ್ ರೆಡಿ ಇದೆ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ರೆಸಿಪೀಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. Thank you.